ಅವರನ್ನು ಕೂಡ ನಾವು ನೆನೆಸಬೇಕಾಗತ್ತೆ. ಪರಶುರಾಮ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ಹಾಗೂ ರಮೇಶ್ ಬಿದ್ನೂರ್ ಅವರು ಹಾಗೂ ಇನ್ನಿತರ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು 84ನೇಯ ಯಡಿಯೂರಪ್ಪನವರ ಹುಟ್ಟು ಹಬ್ಬವನ್ನು ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ತಮಗೊಂದು ಅಚ್ಚರಿ ಅನ್ನಿಸ್ಬೋದು, ಯಡಿಯೂರಪ್ಪನವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಯಾವುದೇ ಒಂದು ಅದೃಷ್ಟದಿಂದ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ. ಹೋರಾಟದಿಂದ, ತಮ್ಮ ನಿರಂತರ ಪ್ರಯತ್ನದಿಂದ, ಕಾರ್ಯಕರ್ತರ ಮನಸ್ಸಿನೊಳಗೆ ಹೊಕ್ಕು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಅದೃಷ್ಟದಿಂದ ರಾಜಕಾರಣದ ಹುದ್ದೆಯನ್ನು ಅಲಂಕರಿಸುವವರು ಬಹಳ ಮಂದಿ ಅದಾರ. ಹೋರಾಟದಿಂದ ಅಲಂಕರಿಸುವಂತ ಪ್ರಮುಖರಲ್ಲಿ ಯಡಿಯೂರಪ್ಪನವರು. ಇದನ್ನ ಯುವ ಪೀಳಿಗೆ ಇವತ್ತು ತಿಳ್ಕೋಬೇಕಾಗಿದೆ. 84 ವರ್ಷ ಸಾಮಾನ್ಯ ಅಲ್ಲ. ಇದೀಗ ತಾನೇ ರಾಜು ಗಚ್ಚಿನಮಠ ಅವರು ಹೇಳಿದ ಹಾಗೆ ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡುತ್ತಿತ್ತು. ಇಡೀ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನು ಮೆರಿತಾ ಇತ್ತು. ಬಿಜೆಪಿಯ ಹೆಸರು ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮುಖೇನ ಭಾರತಕ್ಕೆ ತೋರಿಸಿಕೊಟ್ರು. ದಕ್ಷಿಣ ಭಾರತದಲ್ಲಿಯೂ ಕೂಡ ಕರ್ನಾಟಕದ ಮುಖಾಂತರ ಕಮಲನ್ನು ಅರಳಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಯಡಿಯೂರಪ್ಪನವರಿಗೆ ತೋರಿಸಿಕೊಟ್ರು. ಅವ್ರ ಜೊತೆಯಲ್ಲಿ ಅನಂತ್ ಕುಮಾರ್ ಅವರನ್ನು ಕೂಡ ನಾವು ನೆನೆಸಬೇಕಾಗತ್ತೆ. ಯಡಿಯೂರಪ್ಪನವರ ಸಾಧನೆ ಅಷ್ಟಿಷ್ಟಲ್ಲ. 27 ಫೆಬ್ರವರಿ 1943 ಮಂಡ್ಯ ಜಿಲ್ಲೆಯ ಮುಂದೆ ಮೈತ್ರಾದೇವಿ ಅವ್ರನ್ನ, ಅದೇ ಮಾಲೀಕನ ಮಗಳನ್ನು ಲಗ್ನ ಮಾಡಿಕೊಂಡು ಮುಂದೆ ಇಡೀ ರಾಜ್ಯಾದ್ಯಂತ ಸೈಕಲ್ ಸುತ್ತಿ ಪಾರ್ಟಿ ಕಟ್ಟಿದ್ದವ್ರು ಯಾರಾದ್ರೂ ಇದ್ರೆ ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಬರ್ತಾರೆ. ಇದನ್ನು ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪನವರು. ಅಲ್ಪಾವಧಿ ಮುಖ್ಯಮಂತ್ರಿ ಆದ್ರು, 1 ಬಾರಿ 7 ದಿನ ಮಾತ್ರ ಆದ್ರು. ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ 2020 ಏನಿವತ್ತು ಒಪ್ಪಂದ ಆಗಿತ್ತು, 20 ತಿಂಗಳಾದ ತಕ್ಷಣ ಅವಾಗ ಕುಮಾರಸ್ವಾಮಿ ಅವರು ಕೊಡಬೇಕಾಗಿತ್ತು, ಅಧಿಕಾರ ಬಿಟ್ಟುಕೊಳ್ಳಿಲ್ಲ. ಮುಂದೆ ಸಂಪೂರ್ಣ ಒಂದು ಬಹುಮತ ತಗೊಂಡು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದ್ರು 2008ರಲ್ಲಿ. ಆದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಯೋಜನೆಗಳು ಅಷ್ಟಿಷ್ಟಲ್ಲ. ಇವತ್ತು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು ಏನಾದ್ರೂ ಇವತ್ತು ಹಗಲಿರುಳು ಶ್ರಮಿಸಿ ಪಕ್ಷವನ್ನು ಕಟ್ಟದೆ ಹೋದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಹೆಬ್ಬಾಗಲು ತೆರೀತಾ ಇರಲಿಲ್ಲ. ಇದನ್ನ ಮನಗಂಡೆ ಇವತ್ತು ರಾಷ್ಟ್ರೀಯ ನಾಯಕರು ಇವತ್ತು ಅವ್ರನ್ನ ಸಂಸದೀಯ ಮಂಡಳಿ ಒಳಗೆ ತಗೊಂಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ಹಿಂದೂ ಸಮಾಜ ಏನು ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನು ಮೆರಿತಾ ಇತ್ತು ದಕ್ಷಿಣ ಭಾರತದಲ್ಲಿ, ಅದರ ನಾಮ ಅವ್ರ ನಿಶಾನನ್ನು ಮಿಟಾಯಿಸಿದಂತ ಮೊದಲ ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು. ಇಷ್ಟೊಂದು ಹಾವಳಿ ಇತ್ತು ಅಂದ್ರೆ ಬಗರ್ ಹುಕುಂ ಚಳವಳಿಯ ಬಗ್ಗೆ ಹೋರಾಟ ಮಾಡ್ತಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ವಿಜಯಪುರಕ್ಕೆ ಅನೇಕ ಬಾರಿ ಬಂದಂತ ಸಂದರ್ಭದಲ್ಲಿ ಅಂದು ಮಹೇಂದ್ರ ಡಾಕ್ಟರ್ ಕೋವಳ್ಳಿ ಸರ್, ಕಲ್ಮಠ್ ಸರ್, ರಾಜು ಗಚ್ಚಿನಮಠ ಅವರು, ಶಿವಾನಂದ ಮಾನಕರ್, ಚಂದ್ರಶೇಖರ್ ಕವಟಗಿ ಅವರೇ ನಮ್ಮ ಇಲ್ಲಿದ್ದಂತ ಆಮೇಲೆ ಬಂದಂತ ಅನೇಕ ಮುಖಂಡರು, ರಮೇಶ್ ಬಿದ್ನೂರ್, ಉಮೇಶ್ ವಂದಾಲ್, ಪರಶುರಾಮ್ ಸಿಂಗ್ ರಜಪೂತ್, ಸಾಕಷ್ಟು ಯುವಕರ ಹೆಸರನ್ನು ನಾನು ಹೇಳಬಲ್ಲೆ. ಇದು ಒಮ್ಮಿಂದೊಮ್ಮೆ ಅಚಾನಕಿ ಬಂದಂತ ಪೋಸ್ಟ್ ಅಲ್ಲ. ಯಡಿಯೂರಪ್ಪನವರು ಇಡೀ ರಾಜ್ಯ ತುಂಬಾ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ದ ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಂತ ಯಡಿಯೂರಪ್ಪನವರ ಕುರಿತಾಗಿ ಕೆಲವರು ಏನೋ ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು. ಯಾರು ಮಾಡ್ತಾರೆ? ಸ್ವಾರ್ಥಿಗಳು ಮಾಡ್ತಾರೆ, ನಿಸ್ವಾರ್ಥಿಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಹಿರಿತನ ನೋಡಿ ಆದ್ರೂ ಅವರಿಗೆ ನಾವು ಗೌರವ ಕೊಡಬೇಕು. ಅಂತ ಒಬ್ಬ ನಿಸ್ವಾರ್ಥ ವಯೋವೃದ್ಧನಿಗೆ ಇವತ್ತು ನಾವು ಟೀಕೆ ಮಾಡೋದಂದ್ರೆ ನಮ್ಮ ತಂದೆಗೆ ಟೀಕೆ ಮಾಡ್ದಂಗೆ, ನಮ್ಮ ತಾಯಿಗೆ ಟೀಕೆ ಮಾಡ್ದಂಗೆ. ಇದ್ರ ಅರಿವಿರಬೇಕು. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಅವರಿಂದ ಬೆಳೆದಂತ ರಾಜಕಾರಣಿಗಳು ಎಷ್ಟು? ನಾನು ಹೇಳ್ತೀನಿ, 1983ರಿಂದ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನು ಅನೇಕ ಪ್ರಮುಖರು ನಾವು ಮಾಡ್ತಾ ಇದ್ದೇವೆ. ಪ್ರಥಮ ಬಾರಿ ವಿಜಯಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಕೌಂಟ್ ತೆಗೆದಿದ್ದು 1983ರಲ್ಲಿ. ಮುಂದೆ 1999ರಲ್ಲಿ ಭಾರತೀಯ ಜನತಾ ಪಾರ್ಟಿ 3,500 ಮತಗಳಿಂದ ಸೋತರು ಅಪ್ಪು ಪಟ್ಟಣ್ ಶೆಟ್ಟಿ ಅವರು. ಮುಂದೆ 2004ರಲ್ಲಿ ಮತ್ತೆ ಆರಿಸಿ ಬಂದ್ರು. 70,003 ಮತಗಳನ್ನು ತಗೊಂಡು ಅತಿ ಹೆಚ್ಚು ಲೀಡ್ಗಳಿಂದ 30,000 ಲೀಡ್ಗಳಿಂದ 2004ರಲ್ಲಿ ಆರಿಸಿ ಬಂದ್ರು. ಬರ್ರಿ ಉಮೇಶ್ ಅವರು, ಬರ್ರಿ ಉಮೇಶ್, ಮೇಲೆ ಬರ್ರಿ ಉಮೇಶ್ ಅಂತ ಬರ್ರಿ ಬರ್ರಿ. ಸಾಕಷ್ಟು ಇತಿಹಾಸ ಇದೆ. ಯಡಿಯೂರಪ್ಪನವರು
ಒಮ್ಮಿಂದೊಮ್ಮೆ ಪುರಸಭೆ ಆಯ್ಕೆಯಾಗಿ ಒಮ್ಮಿಂದೊಮ್ಮೆ ಮುಖ್ಯಮಂತ್ರಿ ಕುರ್ಚಿಗೆ ಇರಲಿಲ್ಲ. 8 ಬಾರಿ ಶಾಸಕರಾಗಿ ಆಯ್ಕೆ ಆದ್ರು, 1 ಬಾರಿ ಸಂಸದರಾಗಿ ಆಯ್ಕೆ ಆದ್ರು. ಮೊದಲು ಯಡಿಯೂರಪ್ಪನವರು ಶಾಸಕ ಆಗಿದ್ದು 1983ರಲ್ಲಿ. 1 ಬಾರಿ ಸೋತರವರು. ಎಲ್ಲಿ? ಮಂಡ್ಯ. ಎಲ್ಲಿ? ಶಿಕಾರಿಪುರಕ್ಕೆ ಹೋಗಿ 8 ಬಾರಿ MLA ಆಗ್ತಾರೆ, 1 ಬಾರಿ ಸಂಸದರಾಗ್ತಾರೆ. ಇದು ಜನ ಮೆಚ್ಚಿದಂತ ನಾಯಕ ಅನ್ನೋದು ಅವರ ಗೆಲುವು ತೋರಿಸಿಕೊಡ್ತಾ ಇದೆ. ಇದನ್ನ ಅರ್ಥ ಮಾಡುವಂತ, ಇದನ್ನು ತಿಳ್ಕೊಳ್ಳುವಂತ, ತಿಳಿಸಿಕೊಡುವಂತ ಕೆಲಸ ಇಂದಿನ ಯುವ ಪೀಳಿಗೆ ಮಾಡಬೇಕಾಗಿದೆ. ಇವತ್ತು ಏನಾದ್ರೂ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಒಂದು ದಿಟ್ಟ ನಿರ್ಣಯವನ್ನು ಕೈಗೊಂಡು ಪಾರ್ಟಿಯನ್ನು ಇಷ್ಟೊಂದು ಬಲಿಷ್ಠ ಮಾಡದೆ ಹೋಗಿದ್ರೆ ದಕ್ಷಿಣ ಭಾರತದಲ್ಲಿ ಇಲ್ಲಿವರೆಗೆ ಬಿಜೆಪಿ ತನ್ನ ಖಾತೆ ತೆರಲಿಕ್ಕೆ ಸಾಧ್ಯ ಇರಲಿಲ್ಲ. ಇದನ್ನು ಘಂಟಾಘೋಷವಾಗಿ ನಾವು ಹೇಳಬಹುದು. ಇವತ್ತು ವಿಜಯಪುರದಲ್ಲಿ ಕೂಡ ಅನೇಕ ಇಲ್ಲಿದ್ದಂತ ಎಲ್ಲ ಮುಖಂಡರಿದ್ದೀರಿ ನೀವು. ಉಮೇಶ್ ಒಂದಾಲ್ ಅವ್ರ ಮೇಲೆ ಬರಬೇಕು. ಇವತ್ತು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ತರಲಿಕ್ಕೆ ಇಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರದು ವಿಜಯಪುರ ಜನತೆಯ ಪಾತ್ರ ಬಹಳ ದೊಡ್ಡದಿದೆ. ನಮಗೆ ವ್ಯಕ್ತಿ ದೊಡ್ಡದಲ್ಲ, ನಮ್ಮ ಹಿಂದೂ ಧರ್ಮ ದೊಡ್ಡದು. ಹಿಂದೂ ಧರ್ಮದಕ್ಕಿಂತ ದೇಶ ದೊಡ್ಡದು ಅನ್ನೋದು ನಮ್ಮ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಮನದಾಳದ ಮಾತಾಗಿದೆ. ಅದಕ್ಕೆ ವ್ಯಕ್ತಿಯ ಹಿಂದೆ ಹೋಗುವಂತ ಒಂದು ಚಾಳಿಯನ್ನು ಯುವ ಪೀಳಿಗೆ ಬಿಡಬೇಕಾಗಿದೆ. ನಮ್ಮ ಗುರುವಿನ ಸ್ಥಾನದಲ್ಲಿ ಯಾವಾಗಲೂ ಭಗವಾ ಧ್ವಜ ಇರಬೇಕು, ಹೊರತಾಗಿ ವ್ಯಕ್ತಿ ಇರಬಾರದು. ವ್ಯಕ್ತಿ ಪೂಜೆ ನಿಂದಿರಿಸಿದಾಗ ಮಾತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಡೆಸಿ ಭಾರತ ವಿಶ್ವ ಗುರುವಿನ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶದ ಪ್ರಧಾನಿ ಹೇಳ್ತಾರ್ರಿ, ಪ್ರಧಾನಮಂತ್ರಿ ಹೂ ಅಂತ ಎಂದು ಹೇಳಂಗಿಲ್ಲ ಅವರು, ಮೈ ಏಕ್ ಪ್ರಧಾನ ಸೇವಕ್ ಹೂ ಅಂತ ಹೇಳ್ತಾರೆ. ಒಂದು ಊರಿನ ಶಾಸಕ ಸೇವಕನ್ನು ಮಾತೇ ಬರಂಗಿಲ್ಲ ಅಂತ ನಾವು ಕಾರ್ಯಕರ್ತರು ಹೆಮ್ಮೆ ಪಡಬೇಕು. ಇವತ್ತು ಯಡಿಯೂರಪ್ಪನವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರ ಬಗ್ಗೆ ಆಡಿದಂತ ಮಾತುಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಡಿಯೂರಪ್ಪನವರ ಒಂದು 2 ವರ್ಷದ ಹಿಂದೆ ಹುಟ್ಟುಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಒಂದು ವೇದಿಕೆ ಮೇಲೆ ಹೇಳ್ತಾರೆ, मैंने कभी सपने में भी नहीं सोचा था प्रत्येक कृषि बजट भी होता है. एक ऐसा राज्य है देश में, कर्नाटका के येडियुरप्पा ने पहली बार किसानों के लिए प्रत्येक कृषि बजट किया, वो है सन्मान्य येडियुरप्पा जी. नरेंद्र मोदी ಅವರು ಹೇಳ್ತಾರೆ. ಎಂತ ಅದ್ಭುತ ಮಾತು. ಹೆಣ್ಣು ಮಕ್ಕಳಿಗಾಗಿ ಸೈಕಲ್ ಕೊಟ್ಟಿರುವಂತ ಇರಬಹುದು, ಭಾಗ್ಯಲಕ್ಷ್ಮಿ ಯೋಜನೆ ಇರಬಹುದು, ಅನೇಕ ಬಡ ಮಕ್ಕಳಿಗೆ ಸೈಕಲ್ ಕೊಟ್ಟಂತ ಯೋಜನೆ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು. ಸಾಕಷ್ಟು ವಿಚಾರಗಳನ್ನು ಕೇವಲ ವಿಚಾರಗಳಾಗಿ ಉಳಿಯದೆ ಅವರು ಕಾರ್ಯಪ್ರವೃತ್ತರಾಗಿ ಜನತೆಗೆ ಕೊಡುವಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಅಂತ ಒಂದು ಪಾರ್ಟಿಯಲ್ಲಿ ನಾವಿವತ್ತು, ನಾನು ಹೇಳಿದೆ ಮೊನ್ನೆ ಒಂದು ಸಭೆಯಲ್ಲಿ, ಭಾರತೀಯ ಜನತಾ ಪಾರ್ಟಿ ಇವತ್ತಿಲ್ಲಿದ್ದಂತ ನಾಯಕರು ಎಲ್ಲ ವಿಜಯಪುರದಲ್ಲಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಬರುವಂತ ದಿನಗಳಲ್ಲಿ ಯಾರಿಗೇ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಳ್ಳಿ, ಅಸಲಿ ಹಿಂದುತ್ವವಾದಿಗಳಿಗೆ ಕೊಟ್ರ ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಮಾಡ್ತೇವೆ. ಕೇವಲ ಹಿಂದುತ್ವದ ಭಾಷಣ ಮಾಡಿ ಯುವಕರನ್ನ ಮೂರ್ಖ ಮಾಡೋರು ಬೇಡ ನಮಗೆ. ವಿಜಯಪುರದಲ್ಲಿ ಆದಂತ 2014ರ ಘಟನೆ ಏನಾಯ್ತು? ಯಾರೋ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ 75 ಹಿಂದೂ ಯುವಕರ ಮೇಲೆ ಕೇಸ್ ಬಿದ್ದು, ಇಲ್ಲಿದ್ದಂತ ಅನೇಕ ಯುವಕರು ಇಲ್ಲಿ ನಾವು ಇದ್ದೇವೆ, 75 ಯುವಕರ ಮೇಲೆ ಕೇಸ್ ಬಿದ್ದು. ಆ 75 ಯುವಕರು ಎಲ್ಲಿ ಅದಾರ್ರಿ? 75 ಯುವಕರು ಎಲ್ಲಿ ಹೋದ್ರಿ? ಇವತ್ತು ನಮ್ಮ ಬಾಜಾರ್ನಾಗಿರುವಂತ ಅನೇಕ ವ್ಯಾಪಾರಸ್ಥರ ಅಂಗಡಿ ಸುಟ್ರು, ಅಂಗಡಿ ಮೇಲೆ ಕಲ್ಲು ಹೋಗಿದ್ರು, ಅನೇಕ ಬೈಕ್ಗಳನ್ನು ಸುಟ್ರು. 8 ವರ್ಷ ಕೋರ್ಟ್ ಅಡ್ಡಾಡಿದ್ರು 75 ಹುಡುಗರು. ಆ 75 ಹುಡುಗರನ್ನ ನಿರ್ಲಕ್ಷ್ಯ ಮಾಡುವಂತ ರಾಜಕಾರಣಿ ನಮಗೆ ಬೇಡ, ಹಿಂದುತ್ವಕ್ಕಾಗಿ ದುಡಿಯುವಂತ ರಾಜಕಾರಣಿ ಬೇಕಾಗ್ಯದ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ಯದ. जो हिंदुत्व की बात करेगा वो इस देश पर राज करेगा ಅಂತ ಹೇಳ್ತಾರೆ. ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೋಬೇಕಾಗ್ಯದ. जो हिंदुत्व का काम करेगा, हिंदू युवकों के कष्ट में काम आएगा, ऐसे नेता को हमको चुनना है. ಹಿಂದೂ ಕಾರ್ಯಕರ್ತರು ಕಷ್ಟದಾಗಿದ್ದಾಗ ಫೋನೇ ಎತ್ತಲಾರ್ದಂತ ರಾಜಕಾರಣಿ ತಗೊಂಡು ಏನ್ ಮಾಡೋದು? ಅದರ ಸಂಬಂಧ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪನವರು ನಮ್ಮ ನಾಯಕರು ಇದ್ರು, ಹಿಂದೆನೂ ಇದ್ರು, ಈಗೂ ಅದರ ಮುಂದೆನೂ ಇರ್ತಾರೆ. ಬರುವಂತ ದಿನಗಳಲ್ಲಿ ಯಡಿಯೂರಪ್ಪನವರ ಮಗ ಇವತ್ತು ಅವ್ರ ವಯಸ್ಸಾಗ್ಯದ ಅಂತೇಳಿ ಇವತ್ತು ವಿಜೇಂದ್ರ ಅವರ ಎಬಿಲಿಟಿ ನೋಡಿ ಇವತ್ತು ನಮ್ಮ ಕೇಂದ್ರ ವರಿಷ್ಠರು ಇವತ್ತು ವಿಜೇಂದ್ರ ಅವರಿಗೆ ಇವತ್ತು ನೇತೃತ್ವವನ್ನು ಕೊಟ್ಟಿದ್ದಾರೆ ರಾಜ್ಯದ್ದು.
ಅವರ ನೇತೃತ್ವದಲ್ಲಿಯೇ 2028ರ ಚುನಾವಣೆಯನ್ನು ಸಮಸ್ತ ಹಿಂದೂ ಯುವಕರು ಇವತ್ತು ಎದುರಿಸಲಿಕ್ಕೆ ತಯಾರಾಗಬೇಕಾಗಿದೆ. ಆ ಸಂದೇಶವನ್ನು ಇವತ್ತು ಯಡಿಯೂರಪ್ಪನವರ 84ನೇ ಹುಟ್ಟುಹಬ್ಬ ದಿನದಂದು ನಾವು ವಿಜಯಪುರ ನಗರದಿಂದ ಕೊಡಬೇಕಾಗಿದೆ. ಅದಕ್ಕೆ ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡದೆ ಏನಿವತ್ತು ಇಷ್ಟೊಂದು ಕಳೆದ ಒಂದು 3-4 ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಆ ಮನುಷ್ಯ ತನ್ನ ಮಕ್ಕಳನ್ನು ತಗೊಂಡು ಚುನಾವಣೆ ಸಂದರ್ಭದೊಳಗ ಚುನಾವಣೆ ದಿನ ಬೂತ್ ಹೋಗಿ ಎಲ್ಲಿ ಕೋಟಾ ವೋಟಿಂಗ್ ಆಗ್ತದ ಕೈಕ್ ಬೇತ್ ಹೇಳಿ ಎದಿ ಮೇಲೆ ಅಂಗಿ ಹಿಡಿಯುವಂತ ವ್ಯಕ್ತಿ ಪರಶುರಾಮ್ ರಜಪೂತ್. ಇವತ್ತು ಪರಶುರಾಮ್ ರಜಪೂತ್ ಅವರು ಅವ್ರ ಮಕ್ಕಳ ಮೇಲೆ ಅನೇಕ ಕೇಸ್ಗಳು ಬಿದ್ದು, ರಮೇಶ್ ಬಿದ್ನೂರ್ ಮೇಲೆ ಬಿದ್ದು, ರಾಜು ಗಚ್ಚಿನಮಠ ಅಂತೂ ಹೋರಾಟಗಾರ, ಇಲ್ಲಿ ಇದ್ದಂತ ವಿಜುಗೌಡ್ರಿಗಂತೂ ಗೊತ್ತೇ ಅದ, ಉಮೇಶ್ ವಂದಾಲ್ ಅಂತೂ ಹಿಂದುತ್ವದ ಕೆಲಸ ಮಾಡೇ ಮಾಡ್ತಾರ, ನಾಳೆ ಹಲಿಗಿ ಮೇಲೆ ಇಟ್ಟಿದ್ದಾರೆ. ಈ ಎಲ್ಲಾ ನಾಯಕರು ಇವತ್ತು ಅವ್ರ MLA ಆಗ್ಲಿಕ್ಕೆ MP ಆಗ್ಲಿಕ್ಕೆ ಮಾಡ್ಲಿಲ್ಲ, ಹಿಂದುತ್ವದ ಒಬ್ಬ ರೋರಿಗಾಗಿ ತಮ್ಮ ಮೇಲೆ ಕೇಸ್ ಹಾಕೊಂಡು ಅವರನ್ನು MLA ಮಾಡಿದಂತ ಶ್ರೇಯಸ್ ಈ ನಾಯಕರುಗಳಿಗೆ ಹೋಗ್ತದೆ. ಇದನ್ನ ಬರುವಂತ ದಿನಗಳಲ್ಲಿ ನಮ್ಮ ಎಲ್ಲ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನಾಯಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಯಡಿಯೂರಪ್ಪನವರ 84ನೇ ಜನ್ಮದಿನದಿಂದ ಆ ಎಲ್ಲ ವೈಮನಸ್ಸನ್ನು ಬಿಟ್ಟು ಹಿಂದುತ್ವಕ್ಕಾಗಿ ನಾವು ಕೆಲಸ ಮಾಡೋಣ, ಹಿಂದುತ್ವದ ಕಾರ್ಯ ಮಾಡೋನಿಗೆ ಯಾರಿಗೆ ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನನ್ನ ಅಭ್ಯರ್ಥಿ ಕಮಲದ ಹೂ ಆಗಿರಬೇಕು, ಹೊರತಾಗಿ ವ್ಯಕ್ತಿ ಆಗಿರಬಾರದು ಅನ್ನೋ ಭಾವನೆಯೊಂದಿಗೆ 84ನೇ ಜನ್ಮದಿನವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದಂತ ಎಲ್ಲ ಮುಖಂಡರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ Every day, watch me stand tall, light up, see her glow up. Every day, every you. Hey you, feel the love, feel the day, own your day. Hey you, own the day. Every day, every you. Every day, your way. Every day, every you. Every day, every day, every you. Affordable, lightweight lifestyle jewelry for every day, every you. Zoe from Malabar Gold and Diamonds.